ಉತ್ತರ ಕರ್ನಾಟಕ ಮಧ್ಯಾಹ್ನ ನ್ಯೂಸ್ ರಾಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ. ಮಳೆಗಾಲದಲ್ಲಿ 4 ರಿಂದ 5 ತಿಂಗಳವರೆಗೆ ಬಸವೇಶ್ವರ ಏತ ನೀರಾವರಿ ಪ್ರಾರಂಭವಾದ ನಂತರ ಕೆನಾಲ ನೀರು ಮದಭಾವಿ ಕೆರೆಯಿಂದ ಮಸರಗುಪ್ಪಿ ಗ್ರಾಮದ ಮಾರ್ಗವಾಗಿ ಅಗ್ರಾಣಿ ಹಳ್ಳಕ್ಕೆ ಹರಿಯುತ್ತಿರುತ್ತದೆ. ಈ ಸಮಯದಲ್ಲಿ ಹನುಮಾಪುರ ವ್ಯಾಪ್ತಿಯ ತೋಟದಲ್ಲಿ ವಾಸಿಸುವ ಜನರಿಗೆ ಈ ಕೆರೆ ದಾಟಿ ಹೋಗುವಂತ ಪರಿಸ್ಥಿತಿ ಬಂದರೂ ಯಾವ ಅಧಿಕಾರಿ ಜನಪ್ರತಿನಿಧಿ ಇತ್ತ ಕಡೆ ಮುಖ ಮಾಡದೆ ಬೇಜವಾಬ್ದಾರಿಯಾಗಿ ವರ್ತಿಸುವ ಮೂಲಕ ಜಾಣ ಕುರುಡುತನ ತೋರಿಸಿದ್ದಾರೆ. ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ಮಳೆಗಾಲದಲ್ಲಿ ಆಗುವಂತಹ ಕೆರೆಯಲ್ಲಿನ ನೀರಿನ ಹರಿವು ಹೆಚ್ಚಳದಿಂದ ಚಿಕ್ಕ ಮಕ್ಕಳಿಂದ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳು ಕೆರೆ ದಾಟಿ ಹೋಗ್ತಾರೆ, ಅವರಿಗೆ ತೊಂದರೆ ಉಂಟಾಗುತ್ತದೆ ಎಂದು ಹೇಳಿದ್ರೆ ಜಾಣ ಕುರುಡುತನದಿಂದ ವರ್ತಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರಾದ ಸೋಮನಿಂಗ್ ವಡಿಯರ್, ಅಪ್ಪ ಸಾಹೇಬ್ ದೇಮಣ್ಣನವರವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಮಸ್ಯೆ ಬಗ್ಗೆ ಸಾಕಷ್ಟು ಬಾರಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸೇರಿ ಜನಪ್ರತಿನಿಧಿಗಳಿಗೆ ಮನವಿಯನ್ನ ಮಾಡಿದ್ರು ಸಹ ಏನು ಪ್ರಯೋಜನವಾಗ್ತಿಲ್ಲ. ಈ ಕೆರೆಯಿಂದ ಮಕ್ಕಳು ಸೇರಿದಂತೆ ಸಾರ್ವಜನಿಕರಿಗೆ ತೊಂದರೆ ಆಗುವ ಮುನ್ನ ಅಧಿಕಾರಿಗಳು ಇತ್ತ ಎಚ್ಚೆತ್ತುಕೊಳ್ಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಎತ್ತುವರೆಗೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹನುಮಾಪುರ ಗ್ರಾಮದಲ್ಲಿ ಮದಭಾವಿ ಕೆರೆಯಿಂದ ಕಿನಾಲ್ ನೀರು, ಸಣ್ಣ ಸಣ್ಣ ಕಿನಾಲ್ಗಳಿಂದ ಮತ್ತು ಮದಭಾವಿ ಕೆರೆಯಿಂದ ಮಸರಗುಪ್ಪಿ ಅಗ್ರಾಣಿವರೆಗೆ ಸತತವಾಗಿ 4 ತಿಂಗಳ ಕಾಲ ಇದು ನೀರು ಹರಿಯುತ್ತಿರುತ್ತದೆ. ತೋಟಪಟ್ಟಿಯ ಎಲ್ಲರಿಗೂ ಮತ್ತು ಶಾಲಾ 30 ವಿದ್ಯಾರ್ಥಿಗಳು ಹೋಗ್ತಾರೆ. ಇಲ್ಲಿ LKG UKG ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು. ಅದರಿಂದ ಗ್ರಾಮ ಪಂಚಾಯತ್ ಜಂಬಿಗಿ PDO ಅವರು ರಾಠೋಡ್ ಸರ್ ಅವರಿಗೂ 4-5 ವರ್ಷಗಳಿಂದ ಸತತವಾಗಿ ಅವ್ರಿಗೆ ಭೇಟಿ ಆದರೂ ಕೂಡ ಅವರು ಏನೂ ಕ್ಯಾರೆ ಅನ್ನುತ್ತಿಲ್ಲ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಾಗಲಿ ಯಾರಾಗಲಿ ಇದರ ಬಗ್ಗೆ ಗಮನ ವಹಿಸುತ್ತಿಲ್ಲ. ಅದರಿಂದ ನಮ್ಮ ತೋಟಪಟ್ಟಿಯ ನಿವಾಸಿಗಳಿಗೆ ಎಲ್ಲರಿಗೂ ತೊಂದರೆ ಆಗುತ್ತಿದೆ. ದಿನಾಲೂ ಸಣ್ಣ ಸಣ್ಣ ಮಕ್ಕಳು ಕೂಡ ಇಲ್ಲಿಂದ ಶಾಲೆಗೆ ಹೋಗುತ್ತಿರುತ್ತಾರೆ. ಅವರಿಗೂ ಕೂಡ ಏನಾದರೂ ಪ್ರಾಣಹಾನಿ, ಜೀವಹಾನಿ ಏನಾದರೂ ಆದರೆ ಮಾಡಿದರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಗುತ್ತದೆ ಇದು. ಅದರಿಂದ ಆದಷ್ಟು ಬೇಗ ಯಾವ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಪರಿಹಾರವನ್ನು ಒದಗಿಸಬೇಕಂತ ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಹನುಮಾಪುರ ಗ್ರಾಮ ಮದಭಾವಿ ಕೆರೆಯಿಂದ ಮತ್ತು ಕೆನಾಲ್ ನೀರಿಂದ ಹನುಮಾಪುರ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಹನುಮಾಪುರ ಗ್ರಾಮದ ಹಳ್ಳಿಯ ಬಾಜುಕಿನ ಹಳ್ಳ ಭಯಂಕರ ತೊಂದರೆ ಮಾಡಿದೆ ಮತ್ತು PDO ಅವರಿಗೆ ಮನವಿ ಕೊಟ್ಟಿವಿ, ಜನಪ್ರತಿನಿಧಿಗಳಿಗೆ ಹೇಳಿವಿ, ಆದರೂ ಯಾವುದೂ ಕಾರ್ಯಗತ ಆಗಿಲ್ಲ. 4-5 ವರ್ಷದಿಂದ ಇದನ್ನಾಗೈತಿ. ಬಸವೇಶ್ವರ ಯಾತ್ ನೀರಾವರಿ ಕೆನಾಲ್ದಿಂದ ನೀರು ಬರ್ತೈತಿ. ನೀರು ಬಂದದ್ದು ಕೊಡಿಮಠ ನೀರ್ದಾವು. ಕೊಡಿಮಠ ನೀರು ಇದ್ದದ್ದು ಶಾಲೆ ಹುಡುಗರು ಏನೈತಿ ಶ್ರೀಮಂತ ಹಿಡ್ಕೊಂಡು LKG UKG ಹುಡುಗರು ಮೊದಲು ಮಾಡಿ ಇಲ್ಲಿದ ಹೋಗ್ತಾವೆ. ಎಲ್ಲರಿಗೂ ತೊಂದರೆ ಆಗ್ಲಾಕತ್ತೈತಿ. ಅದ್ರ ಸಂಬಂಧ ಇದೊಂದು ಏನರ ಮನವಿ ಮಾಡಿದ್ರಿಂದ ಅದನ್ನೊಂದು ರೈತರಿಗೆ ಅನುಕೂಲ ಆಗುವಂಗ ಅಧಿಕಾರಿಗಳು ಮಾಡಿಕೊಡ್ಬೇಕಂತ ಹೇಳಿ ಮನವಿ. 40-50 ಕುಟುಂಬ ಮುಂದೆ ಒಡೆಯರ್ ತೋಟ, ಮುಂದೆ ಪಾಟೀಲ್ ತೋಟ ಹೋಗೋ ದಾರಿ ಇದ ಮೇನ್ ದಾರಿ. 40 ರಿಂದ 50 ಕುಟುಂಬ
ಹೋಗಿ ಬಂದು ದಿವಸ ಇದ ದಾರಿಲೇನ ಹೋಗಿ ಬಂದು ಮಾಡ್ತಾವೆ. ನಗರದ ಕನ್ನಡ ಭವನದಲ್ಲಿ ಶ್ರೀ ಮಾದರ ಚೆನ್ನಯ್ಯ ಮಾತಾ ಸಮಿತಿ ಕರ್ನಾಟಕ ಕಲಬುರಗಿ ಜಿಲ್ಲಾ ಘಟಕದ ಸಮಿತಿ ರಚನೆ ಹಾಗೂ ಜಿಲ್ಲಾ ಕಾರ್ಯಕಾರಿಣಿ ಸಭೆ ನಡೆಯಿತು. ಕಾರ್ಯಕ್ರಮವನ್ನು ವೇದಿಕೆ ಮೇಲಿರುವ ಗಣ್ಯರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಸಮಿತಿಯ ವತಿಯಿಂದ ಗಣ್ಯರು ಹಾಗೂ ನೂತನ ಪದಾಧಿಕಾರಿಗಳನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಮಿತಿಯ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷೆ ಡಾಕ್ಟರ್ ಹಂಸವೇಣಿ, ಮಾದಿಗ ಸಮಾಜದಲ್ಲಿ ಇಂದಿಗೂ ಕೂಡ ಶಿಕ್ಷಣದ ಕೊರತೆ ಇದೆ. ಹೀಗಾಗಿ ಸಮಾಜದ ಪ್ರತಿಯೊಬ್ಬರೂ ಕೂಡ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವ ಮೂಲಕ ಅವರ ಭವಿಷ್ಯವನ್ನು ರೂಪಿಸಬೇಕು ಎಂದು ಕರೆ ನೀಡಿದರು. ವಿಶೇಷವಾಗಿ ಸಮಾಜದ ಮಹಿಳೆಯರು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ಯುವತಿಯರು ಹಾಗೂ ಮಹಿಳೆಯರು ಸರ್ಕಾರಿ ಉದ್ಯೋಗ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಅವಕಾಶಗಳನ್ನು ಪಡೆಯುವತ್ತ ಹೆಚ್ಚಿನ ಗಮನ ಹರಿಸಬೇಕು ಎಂದು ಸಲಹೆಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾ ಅಧ್ಯಕ್ಷ ಮಲ್ಲಿಕಾರ್ಜುನ್ ಜಿನಕೇರಿ, ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷ ಡಾಕ್ಟರ್ ಹಂಸವೇಣಿ ಸೇರಿದಂತೆ ನೂತನ ಪದಾಧಿಕಾರಿಗಳನ್ನು ಸಮಿತಿಯ ವತಿಯಿಂದ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಪ್ರಭಾವತಿ, ರೇಣುಕಾ, ಗೀತಾ, ಅರುಂಧತಿ, ದಶರಥ್ ಕುಲ್ಗರ್ತಿ, ದಿಗಂಬರ್ ತ್ರಿಮೂರ್ತಿ, ಮುರುಳಿ, ಕಿರಣ್ ಪೂಜಾರಿ, ರಂಜಿತ್ ಮೂಲಿಮನಿ, ರುಕ್ಕಪ್ಪ ಕಾಂಬಳೆ, ದತ್ತುಕೋರೆ, ಕೃಷ್ಣ ತಂಗಡಗಿ, ಮಹೇಶ್ ಕರ್ದಳ್ಳಿ, ರಾಜು ಕಟ್ಟಿಮನಿ ಸೇರಿದಂತೆ ಸಮಿತಿಯ ಪದಾಧಿಕಾರಿಗಳು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ಹಾಗೂ ರುಕ್ಕಪ್ಪ ಕಾಂಬಳೆ ಅವರಿಗೂ, ಶಿವಶಂಕರ್ ಬಂದ್ರವಾಡ ಗ್ರಾಮ ಪಂಚಾಯತ್ ಸದಸ್ಯರು, ಖಾಲಿ ಅದಲ್ಲ ಪೇಪರ್ ಖಾಲಿ ಅದ. ಅಮೃತ್ ಮೊರಳಿ ಅವರು ಗೌಡ್ರ ಮನುಷ್ಯ ನಾವು, ಗೌಡ್ರ ಮನುಷ್ಯ ನಾವು. ನಮ್ಮ ಹಿರಿಯ ಶ್ರೀ ಮಾಧವ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದಂಥ ಅರುಂಧತಿ ಅವರಿಗೆ ಮತ್ತು ಯುವ ನಾಯಕರು ಇವತ್ತಿನ ದಿವಸ ಹಚ್ಚಿನೋ ಹೀಗೆ ನಾನೇ ಅದಕ್ಕೆ ಅದ ತೋತ್ತವು ನಾವು ನಾಡ
ಇನ್ನೊಬ್ಬರು ಹೋರಾಟಗಾರರಂತ ಶಿವರಾಜ್ ಕಳಗುತ್ತಿ ಅವರು ಕೂಡ ವೇದಿಕೆ ಕೇಳ್ಕೊಳ್ತೇನೆ. ಶಿವರಾಜ್ ಸರ್ ಸ್ವಲ್ಪ ವೈನರ್ ಫುಲ್ಲ ಬಿಡಿ. ಏ ಪುಟ್ಟ ಕ್ಯಾಮ್ರಾಕ್ ನೋಡಿ ಇಲ್ಲಿ. ಗಂಡ್ಮಕ್ಳು ಸರಿನಾ ಬರೀ ಗಂಡ್ಮಕ್ಳು ಮಲ್ಲೋರೆ ಎಲ್ಲಿ ದಸರಾತಣಲ್ಲಿ ರಾಜ್ಯಗಳಲ್ಲಿ ಹುಡುಕಾಟ, 56 ನಗರಗಳಲ್ಲಿ ಶೋಧ, 365 ಸಿಸಿಟಿವಿಗಳ ಪರಿಶೀಲನೆ, 74,251 ಡೇಟಾ ವಿಶ್ಲೇಷಣೆ, 2,46,000 ಕಿಲೋಮೀಟರ್ ಪೊಲೀಸರ ಪ್ರಯಾಣ. ಇಷ್ಟೆಲ್ಲ ಭರ್ಜರಿ ಕಾರ್ಯಾಚರಣೆಯ ಬಳಿಕ ಕೊನೆಗೂ ಬೀದರ್ ಎಟಿಎಂ ಸಿಬ್ಬಂದಿ ಹತ್ಯೆ ಮತ್ತು ದರೋಡೆ ಪ್ರಕರಣದ 2 ಪ್ರಮುಖ ಆರೋಪಿಗಳು ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಆಲೋಕ್ ಮತ್ತು ಅಮನ್ ಕುಮಾರ್ರನ್ನ ಆಗಸ್ಟ್ 12ರಂದು ಬಂಧಿಸಲಾಗಿದೆ ಎಂದು ಬೀದರ್ ಎಸ್ಪಿ ಪ್ರದೀಪ್ ಗುಂಟಿ ಅವರು ತಿಳಿಸಿದ್ದಾರೆ. 16 ಪ್ರಕರಣಗಳಲ್ಲಿ ಬೇಕಾಗಿದ್ದ ಆರೋಪಿಗಳು ಇವರಾಗಿದ್ರು. ಬಂಧಿತ ಆರೋಪಿಗಳು ಬೀದರ್ ಪ್ರಕರಣ ಮಾತ್ರವಲ್ಲದೆ ಕರ್ನಾಟಕ, ತೆಲಂಗಾಣ, ಉತ್ತರ ಪ್ರದೇಶ ಮತ್ತು ಬಿಹಾರ ಸೇರಿದಂತೆ 4 ರಾಜ್ಯಗಳಲ್ಲಿ ಒಟ್ಟು 16 ಪ್ರಕರಣಗಳಲ್ಲಿ ಬೇಕಾಗಿದ್ರು. ಆರೋಪಿಗಳ ಬಂಧನಕ್ಕಾಗಿ ಪೊಲೀಸರು 11 ವಿಶೇಷ ತಂಡಗಳನ್ನು ರಚಿಸಿ ಕಾರ್ಯಾಚರಣೆಯನ್ನ ನಡೆಸಿದ್ರು. ಈ ಒಂದು ಕಾರ್ಯಾಚರಣೆಗೆ ಒಂದು ಬೈಕ್ ಕೊಟ್ಟಿತ್ತು ಮಹತ್ವದ ಸುಳಿವು. ಆರೋಪಿಗಳು ಫೈನಾನ್ಷಿಯಲ್ ಕಂಪನಿಯಲ್ಲಿ ಸಾಲ ಪಡೆದು ಖರೀದಿಸಿದಂತ ಬೈಕ್ನ ಮಾಹಿತಿ ಕಲೆ ಹಾಕಿದಾಗ ಬೈಕ್ ಬಿಹಾರದ ವೈಶಾಲಿ ಜಿಲ್ಲೆಯದು ಎಂಬುದು ಗೊತ್ತಾಗಿದೆ. ಪೊಲೀಸರು ಬಿಹಾರಕ್ಕೆ ತೆರಳಿ ಬೈಕ್ನ ಮಾಲೀಕನನ್ನ ವಿಚಾರಣೆ ಮಾಡಿದ್ದಾರೆ. ಆಲೋಕ್ ಮತ್ತು ಅಮನ್ ಕುಮಾರ್ ಎಂಬ ಹೆಸರುಗಳು ಪೊಲೀಸರಿಗೆ ಸಿಕ್ಕಿವೆ. ಅಲ್ಲಿಂದಲೇ ಆರಂಭವಾಯಿತು ನೋಡಿ ಆರೋಪಿಗಳಿಗಾಗಿ ದೇಶವ್ಯಾಪಿ ಭೇಟಿ. ದೆಹಲಿ, ಪಂಜಾಬ್, ರಾಜಸ್ಥಾನ್, ಮಹಾರಾಷ್ಟ್ರ, ಅರುಣಾಚಲ್ ಪ್ರದೇಶ, ಛತ್ತೀಸ್ಗಢ, ಪಶ್ಚಿಮ ಬಂಗಾಳ ಸೇರಿದಂತೆ 17 ರಾಜ್ಯಗಳ 56 ನಗರಗಳಲ್ಲಿ ಪೊಲೀಸರು ಆರೋಪಿಗಳಿಗಾಗಿ ಶೋಧ ಕಾರ್ಯವನ್ನ ನಡೆಸಿದ್ದಾರೆ. ಇನ್ನು ತನಿಖೆಯಲ್ಲಿ 74,251 ಡಿಸಿಆರ್ ಮತ್ತು ಐಪಿಡಿಆರ್ ಡೇಟಾ ವಿಶ್ಲೇಷಣೆ ಮಾಡಲಾಗಿದೆ. ಇನ್ನು ಬೀದರ್ನ 180, ಹೈದರಾಬಾದ್ನ 30, ಬಿಹಾರದ 155 ಹಾಗೂ ಟೋಲ್ ನಾಕಾಗಳ 10 ಸಿಸಿಟಿವಿಗಳು ಸೇರಿದಂತೆ ಒಟ್ಟು 365 ಸಿಸಿಟಿವಿಗಳನ್ನ ಪರಿಶೀಲನೆ ನಡೆಸಲಾಗಿದೆ. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 108 ಜನರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗಿದೆ. 9 ಟೆಕ್ನಿಕಲ್ ಕಂಪನಿಗಳಿಂದ ಮಾಹಿತಿ ಪಡೆಯಲಾಗಿದೆ. 6 ಜೈಲುಗಳಿಗೂ ಕೂಡ ಭೇಟಿಯನ್ನ ನೀಡಿ ತನಿಖೆ ನಡೆಸಲಾಗಿದೆ. ಆರೋಪಿಗಳಿಗಾಗಿ ನಡೆದಂತಹ ಕಾರ್ಯಾಚರಣೆಯಲ್ಲಿ 18 4 ಚಕ್ರ ವಾಹನಗಳು, 2 ದ್ವಿಚಕ್ರ ವಾಹನಗಳು, 76 ಬಾರಿ ರೈಲು ಪ್ರಯಾಣ, ಒಟ್ಟಾರೆಯಾಗಿ ಬರೋಬ್ಬರಿ 2,46,000 ಕಿಲೋಮೀಟರ್ ಪೊಲೀಸರು ಪ್ರಯಾಣ ಬೆಳೆಸಿದ್ದಾರೆ. ಇನ್ನು ಓರ್ವ ಆರೋಪಿಯಿಂದ ಒಂದು ಶಸ್ತ್ರಾಸ್ತ್ರ, ಒಂದು ವಾಹನ ಹಾಗೂ 2,83,000 ನಗದು ಜಪ್ತಿ ಮಾಡಲಾಗಿದೆ. ಇನ್ನು ಕಾರ್ಯಾಚರಣೆಯಲ್ಲಿ 2 AK-47, 2 SLR, 20 9mm ಪಿಸ್ತೂಲ್ ಹಾಗೂ 300 ರೌಂಡ್ 8 BP ಜಾಕೆಟ್ ಮತ್ತು 10 ಹೆಲ್ಮೆಟ್ ಗಳನ್ನ ಬಳಸಲಾಗಿದೆ ಎಂದು ಎಸ್ಪಿ ಪ್ರದೀಪ್ ಗುಂಟಿ ಅವರು ತಿಳಿಸಿದ್ದಾರೆ. ಕೃತ್ಯಕ್ಕೆ ಸಹಕರಿಸಿದ ಆರೋಪದ ಮೇಲೆ ಬೇಬಿ ದೇವಿ, ರಾಜು ಶರ್ಮಾ, ಸಂತೋಷ್ ಕುಮಾರ್ ಮತ್ತು ನಿಹಾಲ್ ಅವರನ್ನ ಕಳೆದ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ವಶಕ್ಕೆ ಪಡೆಯಲಾಗಿತ್ತು ಎಂದು ತಿಳಿಸಿದ್ದಾರೆ. ನಿಹಾಲ್ ಮತ್ತು ಬೇಬಿ ದೇವಿ ಆರೋಪಿ ಅಮನ್ ಕುಮಾರ್ನ ಸ್ವಂತ ಸಹೋದರ ಹಾಗೂ ತಾಯಿ ಎಂದು ಎಸ್ಪಿ ಮಾಹಿತಿಯನ್ನ ನೀಡಿದ್ದಾರೆ. ಸದ್ಯ ಅವರು ಜಾಮೀನು ಪಡೆದು ಹೊರ ಬಂದಿದ್ದಾರೆ. ಪ್ರಕರಣದಲ್ಲಿ ಇದುವರೆಗೂ ಕೂಡ ಒಟ್ಟು 6 ಮಂದಿಯನ್ನ ಬಂಧಿಸಲಾಗಿದೆ ಎಂದು ತಿಳಿಸಲಾಗಿದೆ. ಕೊನೆಗೂ ಒಂದು ಬೈಕ್ನ ಸುಳಿವಿನಿಂದ ಆರಂಭವಾದಂತಹ ಈ ತನಿಖೆ 17 ರಾಜ್ಯಗಳು, 56 ನಗರಗಳು, 365 ಸಿಸಿಟಿವಿಗಳು, 74,251 ಡೇಟಾ ವಿಶ್ಲೇಷಣೆ, 2,46,000 ಕಿಲೋಮೀಟರ್ ಪ್ರಯಾಣ, ತಿಂಗಳುಗಳ ಕಾಲ ನಡೆದಂತಹ ಭರ್ಜರಿ ಕಾರ್ಯಾಚರಣೆ ಬಳಿಕ ಕೊನೆಗೂ ಎಟಿಎಂ ಸಿಬ್ಬಂದಿ ಹತ್ಯೆ ಮತ್ತು ದರೋಡೆ ಪ್ರಕರಣದ ಪ್ರಮುಖ ಆರೋಪಿಗಳಾದ ಆಲೋಕ್ ಮತ್ತು ಅಮನ್ ಕುಮಾರ್ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಬೀದರ್ ಎಸ್ಪಿ ಪ್ರದೀಪ್ ಗುಂಟಿ ಬಿಚ್ಚಿಟ್ಟಂತ ರೋಚಕ ಕಾರ್ಯಾಚರಣೆಯ ಸಂಪೂರ್ಣ ಮಾಹಿತಿ ಇದಾಗಿತ್ತು. ಮಿಕ್ಕಿದ 6 307 ಅಂಡ್ ಡೆಕಾಯಿಟಿ ಕೇಸಸ್ ವಿತ್ ಆರ್ಮ್ಸ್ ಆಕ್ಟ್. ಈ ಆರೋಪಿಯನ್ನ ಒಂದೇ ಒಂದು ಸತಿ ಬಿಹಾರ ಪೊಲೀಸರು 2017 ಹಿಡಿದಿದ್ದಾರೆ ವಿತ್ AK-47.
ಸೊ ಹಿ ಈಸ್ ಟ್ರೈನ್ಡ್ ಟು ಯೂಸ್ AK-47 ಆಲ್ಸೋ. ಅದೇ ರೀತಿ UP ಮೀರ್ಜಾಪುರ್ 2023 UPದಲ್ಲಿ ಮೀರ್ಜಾಪುರ್ ಒಂದು ಬ್ಯಾಂಕ್ ಎದುರು ಸೇಮ್ ಇದೇ ಟೈಪ್ ಆಫ್ ಅಫೆನ್ಸ್ ಮಾಡಿ ಒಬ್ಬ ಸೆಕ್ಯೂರಿಟಿ ಗಾರ್ಡನ್ನು ಅಲ್ಲೇ ಕೊಲೆ ಮಾಡಿ ಸೇಮ್ ವ್ಯಾನನ್ನು ದೋಚಿಕೊಂಡು ದುಡ್ಡು ತಗೊಂಡು ಪರಾರಿಯಾಗಿದ್ದಾರೆ. UP ಪೊಲೀಸರು ಕೂಡ ಆವಾಗ ಈ ಕೃತ್ಯದಲ್ಲಿ ಈ ಅಪರಾಧದಲ್ಲಿ ಅವರು ಎಬ್ಸ್ಕಾಂಡಿಂಗ್ ಆಗಿದ್ದಾರೆ. ಅದೇ ರೀತಿ ನೆಕ್ಸ್ಟ್ 2023ರಲ್ಲಿ ಅಲ್ಲಿ ಮಾಡಿ 2025ದಲ್ಲಿ ನಮ್ಮ ಬೀದರ್ಗೆ ಬಂದಿದ್ದಾರೆ. ಇವರು ಹೈದರಾಬಾದಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ, ಹೈದರಾಬಾದಲ್ಲಿ ಅಫೆನ್ಸ್ ಮಾಡೋಣ ಅಂತ. ಹೈದರಾಬಾದಲ್ಲಿ ಎಲ್ಲಿ ನೋಡಿದ್ರು, ಯಾವ ಬ್ಯಾಂಕ್ ಕಡೆ ನೋಡಿದ್ರು CCTVಗಳು ಇರುವುದು ಇವರು ನೋಡಿದ್ದಾರೆ. ಸೊ ಹೈದರಾಬಾದಲ್ಲಿ ಅಪರಾಧ ಮಾಡೋದು ಕಷ್ಟ ಅಂತ ಭಾವಿಸಿ ಔಟ್ಸ್ಕಟ್ಸಲ್ಲಿ ಇನ್ನೇನಿವೆ, ಬಾರ್ಡರಲ್ಲಿ ಏನಿವೆ ಅಂತ ನೋಡಿಕೊಂಡು ನಮ್ಮ ಬೀದರ್ ಕಡೆ ಬಂದು ಬೀದರ್ ಬ್ಯಾಂಕನ್ನು ಆಯ್ಕೆ ಮಾಡಿದ ಉದ್ದೇಶ ಏನಂದರೆ, ಬೀದರ್ SBI ಬ್ಯಾಂಕಲ್ಲಿ ಚೆಸ್ಟ್ ಕಡೆನೆ ವಾಲ್ಟಿಂದಲೇ ದುಡ್ಡು ತೆಗೆದು ಅಲ್ಲೇ ATM ವ್ಯಾನಲ್ಲಿ ತುಂಬ ಬೇಕಾಗಿದೆ, ಬಟ್ ಇವರು ಸೆಕ್ಯೂರಿಟಿ ಪ್ರೋಟೋಕಾಲನ್ನು ವೈಲೇಟ್ ಮಾಡಿ ಬ್ಯಾಂಕಿಂದ ದುಡ್ಡನ್ನು ಹೊರಗಡೆ ತಂದು ಮೇನ್ ರೋಡ್ ಮೇಲೆ ಲೋಡ್ ಮಾಡ್ತಿರುವುದನ್ನು ಆರೋಪಿಗಳು ಸ್ಟಡಿ ಮಾಡಿದ್ದಾರೆ. ಸ್ಟಡಿ ಮಾಡಿ ಇದೇ ಕರೆಕ್ಟ್ ಪ್ಲೇಸು ಅಂತ ತೀರ್ಮಾನ ಮಾಡಿಕೊಂಡು 3 ತಿಂಗಳು ಮುಂಚೆನೆ, ಅಂದರೆ ಸುಮಾರು ಅಕ್ಟೋಬರ್ 2024 ಬಂದು ರೆಕ್ಕಿ ಮಾಡಿರ್ತಾರೆ. ರೆಕ್ಕಿ ಮಾಡುವಾಗ ಯಾವುದೇ ರೀತಿಯ ಫೋನು ಏನು ತಗೊಂಡು ಬರಲಾರ್ದೆ ಹೈದರಾಬಾದಿಂದ ಪ್ರತಿದಿನ ಅಪ್ ಆ್ಯಂಡ್ ಡೌನ್ ಮಾಡೋದು, ರೆಕ್ಕಿ ಮಾಡ್ಕೊಂಡು ಹೋಗೋದು. ಆ್ಯಂಡ್ ಜನವರಿ 12ನೇ ತಾರೀಕು ಸುಮಾರು ಜಹೀರಾಬಾದಲ್ಲಿ ಒಂದು ಲಾಡ್ಜ್ ತಗೊಂಡು ಅಲ್ಲಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಾ 12th ಪ್ರಯತ್ನ ಮಾಡಿದ್ದಾರೆ, 13 ಪ್ರಯತ್ನ ಮಾಡಿದ್ದಾರೆ. ಮಧ್ಯದಲ್ಲಿ ಹಬ್ಬ ಅಂತ ಹೇಳಿ ಬ್ಯಾಂಕ್ ಕ್ಲೋಸ್ ಆಗಿದೆ. ಒಟ್ಟಿನಲ್ಲಿ ಜನವರಿ 16th ದೇ ಕುಡ್ ಡೂ ದಿಸ್ ಕ್ರೈಮ್. ಈ ಆರೋಪಿಗಳು ಬಿಹಾರದಲ್ಲಿಲ್ಲ, ಹೊರಗಡೆ ಇದ್ದಾರಂತ ಅಲ್ಲಿ ಫೋರ್ಸಸ್ ನಮಗೆ ಎಷ್ಟೋ ಸತಿ ಹೇಳಿದ್ದಾರೆ. ಮೇ ಇಟ್ ಬಿ ಇನ್ ಭೂಟಾನ್ ಅಂತ ಹೇಳಿದ್ದಾರೆ. ನಮಗೆ ಖಚಿತ ಮಾಹಿತಿ ಇದೆ, ಭೂಟಾನಲ್ಲಿ ಇದ್ದಿರ್ಬೋದು ಅಂತ ಹೇಳಿದರು. ಸೊ ನಾವು ಅರುಣಾಚಲ್ ಪ್ರದೇಶ್ ಬಾರ್ಡರ್ ಹೋಗಿ ಅಲ್ಲಿ ಭೂಟಾನ್ ನಮ್ಮ ಬ್ಯಾಚ್ಮೇಟ್ಸ್ ಜೊತೆನೂ ಸಂಪರ್ಕ ಮಾಡಿ ಅಲ್ಲಿ ಕೂಡ ರೆಕ್ಕಿ ಮಾಡಿಸಿದ್ದೇವೆ ಅವರ ಮುಖಾಂತರ. ಆ್ಯಂಡ್ ಇಲ್ಲ, ನಮ್ಮ ಬಿಹಾರಲ್ಲಿಲ್ಲ, ದೇವರ್ ಫೌಂಡ್ ಇನ್ ಮೇ ಬಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇದ್ದಿರ್ಬೋದು, ನೇಪಾಳ ಕೂಡ ಹೋಗಿರ್ಬೋದು ಅಂತ ಹೇಳಿದ ಮೇಲೆ ನೇಪಾಳ ಬ್ಯಾಚ್ಮೇಟ್ಸ್ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಅಲ್ಲಿ ಕೂಡ ರೆಕ್ಕಿ ಮಾಡಿಸಿದ್ದೇವೆ ಅವರ ಕಡೆಯಿಂದ. ಬಟ್ ಕೊನೆಗೂ ಒಂದು 8 ತಿಂಗಳ ಹಿಂದೆ ಮಾತ್ರ ನಮಗೆ ಪಕ್ಕ ಟೆಕ್ನಿಕಲ್ ಪ್ರೂಫು ನಮಗೆ ಸಿಕ್ಕಿದೆ ದಟ್ ದೇ ಆರ್ ರೋಮಿಂಗ್ ಇನ್ ಬಿಹಾರ್ ಸ್ಟೇಟ್ ಓನ್ಲಿ ಅಂತ. ಇದನ್ನು ಅಲ್ಲಿದ್ದ STF ಗಮನಕ್ಕೆ ತಂದು ಅವ್ರ ಜೊತೆನೂ ನಾವು 2-3 ಸತಿ ನಾವು ಪ್ರಯತ್ನ ಮಾಡಿದ್ದೇವೆ. ಅಲ್ಲಿ ಕೆಲವು ಟೆಂಪಲ್ಸ್ ವಿಸಿಟ್ ಮಾಡ್ತಾ ಇದ್ದೇನೆ. ಬಸರಿಧಾಮ್ ಟೆಂಪಲ್ಗೆ ಪಕ್ಕ ಪ್ರತಿ ಸಂಡೇ ಈ ವ್ಯಕ್ತಿ ಬರ್ತಾ ಇದ್ದೇನೆ ಫ್ಯಾಮಿಲಿ ಮೆಂಬರ್ಸ್ನ ಭೇಟಿ ಮಾಡೋಕ್ಕಂತ. ಆ ಮಾಹಿತಿ ಮೇರೆಗೆ ಆ ಮಾಹಿತಿಯನ್ನು ನಾವು ಬಿಹಾರ್ ಪೊಲೀಸರ ಜೊತೆ ಶೇರ್ ಮಾಡಿಕೊಂಡು ಒಂದು ಸತಿ ಪ್ರಯತ್ನ ಮಾಡಿದ್ದೇವೆ ಲಾಸ್ಟ್ ಇಯರ್. ಬಟ್ ಅನ್ಫಾರ್ಚುನೇಟ್ಲಿ ನಾವು ಅದರಲ್ಲಿ ಫೇಲ್ ಆಗಿದ್ದೇವೆ. ಈ 2 ತಿಂಗಳಲ್ಲಿ ಫಸ್ಟ್ ಟೈಮ್ ನಮಗೆ ಜೂನಲ್ಲಿ ಈ ವ್ಯಕ್ತಿ CCTV ಫುಟೇಜ್ ಸಿಕ್ಕಿದೆ ನಮಗೆ. ಅಲ್ಲಿವರೆಗೂ ಹಿ ವಾಸ್ ಎ ಗೋಸ್ಟ್. ಇಬ್ಬರು ಎಲ್ಲಿದ್ದಾರೆ, ಯಾವ ಕಡೆ ಇದ್ದಾರೆ, ಏನು ಮೂಮೆಂಟ್ ಅಂತ ಕೂಡ ಗೊತ್ತಾಗಿರಲಿಲ್ಲ. ಅವರನ್ನು ನೋಡಿದ್ದವರಿಲ್ಲ, ಅವರ CCTV ಫುಟೇಜ್ ಕಲೆಕ್ಟ್ ಮಾಡಿದ್ದು ಇಲ್ಲ. ಲಾಸ್ಟ್ ಜೂನಲ್ಲಿ ಫಸ್ಟ್ ಟೈಮ್ ಅವರ CCTV ಫುಟೇಜ್ ನಮ್ಮ ಕರ್ನಾಟಕ ಪೊಲೀಸರು ತೆಗೆದು ಬಿಹಾರ್ ಪೊಲೀಸರ ಜೊತೆ ಹಂಚಿಕೊಂಡಿದ್ದೇವೆ. ಫಸ್ಟ್ ಟೈಮ್ ನಾವು ಫುಟೇಜ್ ತೋರಿಸಿದ್ದೇವೆ, ರೂಟ್ ಪತ್ತೆ ಮಾಡಿದ್ದೇವೆ. ಈ ಟೈಪ್ ಆಫ್ ರೂಟಲ್ಲಿ ಅವರು ಪ್ರಯತ್ನ ಮಾಡ್ತಿದ್ದಾರಂತ ಅವ್ರ ಜೊತೆ ಶೇರ್ ಮಾಡಿಕೊಂಡು ಆ ಬಿಹಾರ್ ಪೊಲೀಸರಿಗೆ ರಿಕ್ವೆಸ್ಟ್ ಮಾಡಿಕೊಂಡು, ಸಿನ್ಸ್ ದಿಸ್ ಈಸ್ ದ ರೂಟ್, ನಾವು ಕರೆಕ್ಟ್ ಮೂಮೆಂಟ್ ಹೇಳ್ತೇವೆ, ಮೂಮೆಂಟ್ ಹೇಳಿದಾಗ ತಾವು ದಯವಿಟ್ಟು ಆದಷ್ಟು ಬೇಗ ನಮ್ಮ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ನಾಕಾಬಂದೀಸ್ ಹಾಕಿದರೆ, ಅಟ್ಲೀಸ್ಟ್ 40 ಕಿಲೋಮೀಟರ್ಸ್ ಪ್ರಯಾಣ ಮಾಡ್ತಿರೋದ್ರಿಂದ ನಾಕಾಬಂದೀಸ್ ಹಾಕ್ಕೊಂಡ್ರೆ ಎಲ್ಲಾದರೂ ಒಂದು ಕಡೆ ಇಂಟರ್ಸೆಪ್ಟ್ ಮಾಡೋದನ್ನು ಹಿಡಿಬೋದು ಅನ್ನೋ ನಿಟ್ಟಿನಲ್ಲಿ ಅವರ ಹೆಲ್ಪ್ ಕೇಳಿದ್ದೇವೆ. ಅವರು ವರ್ಕ್ ಮಾಡಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ನಾಕಾಬಂದೀಸ್ ಹಾಕೋಕ್ಕಾಗಲಿಲ್ಲ ಅವ್ರಿಗೆ. ಅದು ಯಾವ ಕಾರಣಕ್ಕೂ ಹಾಕಲಿಲ್ಲ. ನಾವು ಪತ್ತೆ ಮಾಡೋದ್ರಲ್ಲಿ ಆವಾಗ ಅಟ್ಲೀಸ್ಟ್ 3 ಟೈಮ್ಸ್ ನಾವು ಫೇಲ್ ಆಗಿದ್ದೇವೆ. ಆ್ಯಂಡ್ ಎಸ್ಪೆಷಲಿ ಈ ಆಗಸ್ಟ್ ತಿಂಗಳು ಬಂದ ಮೇಲೆ ನಮ್ಮ ಹಿರಿಯ ಅಧಿಕಾರಿಗಳ ಮಾರ್ಗನಿರ್ದೇಶನದಂತೆ DG and IG ಸಾಹೇಬರು ಎಸ್ಪೆಷಲಿ ಆ್ಯಂಡ್ ADG ಲಂಡೋ ಸಾಹೇಬರು, ADG ಕ್ರೈಮ್ ಸಾಹೇಬರು, ದಿಸ್ ಈಸ್ ಅವರ್ ಕೇಸ್, ಬೀದರ್ ಕರ್ನಾಟಕ ಕೇಸು. ಸೊ ನೀವೆಲ್ಲರೂ ಸಮಿಷ್ಟಿಯಾಗಿ ವರ್ಕ್ ಮಾಡಿ ನೀವೇ ಪತ್ತೆ ಮಾಡಬೇಕು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅನ್ನುವ ಒಂದು ಆದೇಶವನ್ನು ನಾವು ಪಡೆದು ಈ ಆಗಸ್ಟ್ ತಿಂಗಳಲ್ಲಿ
ಟೀಮು ನಾವೇ ಇಲ್ಲಿಂದ ಮೂವ್ಮೆಂಟ್ ಮಾಡಬೇಕು ಅಂತ ಹೇಳಿ 25 ತಂಡ ವಿತ್ 2 DYSPs ಆ್ಯಂಡ್ 2 ಇನ್ಸ್ಪೆಕ್ಟರ್ಸು, 4 PSIs ಆ್ಯಂಡ್ 20 ಕ್ರೈಮ್ ಸ್ಟಾಫು ನಾವೇ ಖುದ್ದಾಗಿ ಮೂವ್ಮೆಂಟ್ ಮಾಡಿ ಹೋಗಿ ಕೊನೆಗೂ ಆರೋಪಿ ಮೂವ್ಮೆಂಟನ್ನು ಖಚಿತಪಡಿಸ್ಕೊಂಡು ವೈಶಾಲಿ ಡಿಸ್ಟ್ರಿಕ್ಟಲ್ಲಿ ಒಂದು ಹಳ್ಳಿಗೆ ಬರ್ತಾ ಇದ್ದಾರೆ, ಫರ್ದರ್ ಕ್ರೈಮ್ ಮಾಡೋಕ್ಕೆ, ಕಾನ್ಸ್ಪರೆಸಿ ಮಾಡೋಕ್ಕೆ ಇಂಥ ಕಡೆ ಬರ್ತಾ ಇದ್ದಾರೆ ಅಂತ ಗೊತ್ತಾಗಿ ಅಲ್ಲಿ ಭಕ್ತರ ಶರ್ಟ್ ಪ್ಯಾಂಟ್ ಹಾಕೊಂಡು ನಾವು ರೆಕ್ಕಿ ಮಾಡಿ ಕೊನೆಗೂ ಒಂದು ಕಾಡಿನ ಕಡೆ ನಾವು ಅವರನ್ನು ಇಂಟರ್ಸೆಪ್ಟ್ ಮಾಡಿದ್ದೇವೆ. ಇಂಥ ಬೈಕನ್ನು ಯೂಸ್ ಮಾಡ್ತಿದ್ದಾರೆ, ಅವರ ಮೋಡಸ್ಸು, ಅವರ ಬಾಡಿ ಲ್ಯಾಂಗ್ವೇಜು, ಅವ್ರ ಬೈಕ್ ನಂಬರ್ ಕೂಡ ನಮಗೆ ಗೊತ್ತಿದೆ. ಸೊ ನಾವು ಫಾರೆಸ್ಟ್ ಸುತ್ತ ರೆಕ್ಕಿ ಮಾಡ್ತಿರುವಾಗ ನಮ್ಮ ಒಂದು ತಂಡದ ವೆಹಿಕಲ್ಗೆ ಅವರು ಪತ್ತೆ ಆಗಿದ್ದಾರೆ. ಪತ್ತೆ ಆಗಿಬಿಟ್ಟು ಗಾಡಿಯನ್ನು ನಾವು ಅಡ್ಡ ಹಾಕಿದ್ದೇವೆ. ಬಟ್ ಸ್ಟಿಲ್ ಅವರು ಫರ್ದರ್ ಕಂಟಿನ್ಯೂ ಮಾಡ್ತಿರುವಾಗ ನಮ್ಮ ಗಾಡಿಯಿಂದ ಅವರಿಗೆ ಬೈಕ್ಗೆ ಟಚ್ ಆಗಿಬಿಟ್ಟು ಇಬ್ಬರು ಒಂದು ಸ್ವಲ್ಪ ದೂರದಲ್ಲಿ ಬಿದ್ದಿದ್ದಾರೆ. ಬಿದ್ದ ತಕ್ಷಣ ಗಾಡಿಯಲ್ಲಿರುವ ಎಲ್ಲ ಸಿಬ್ಬಂದಿ ಪ್ಲಸ್ ಅಕ್ಕಪಕ್ಕದಲ್ಲಿರುವ ಒಂದು ಕಾರು ಆ್ಯಂಡ್ ಇನ್ಕ್ಲೂಡಿಂಗ್ ನಾನು ಸಮೇತ ಬೈಕ್ ಮೇಲೆ ಓಡಾಡ್ತಿದ್ದೆವು. ನಾವು ಎಲ್ಲರೂ ಒಟ್ಟಿಗೆ ಹೋಗಿ ಅವ್ರನ್ನ ಓವರ್ ಪವರ್ ಮಾಡಿ ಬೇರೆ ಗಾಡಿಯಲ್ಲಿ ಅವ್ರನ್ನ ಹಾಕಿಬಿಟ್ಟು ಕನ್ಫರ್ಮೇಷನ್, ಅವರ ಐಡೆಂಟಿಫಿಕೇಷನ್ ಕನ್ಫರ್ಮೇಷನ್ ಮಾಡಿಕೊಂಡು ಇವು ನಮಗೆ ಬೇಕಾಗಿದ್ದ ಅಲೋಕ್ ಆ್ಯಂಡ್ ಅಮನ್ ಅಂತ ಕನ್ಫರ್ಮ್ ಮಾಡಿಕೊಂಡು ಬೇರೆ ಗಾಡಿಯಲ್ಲಿ ಇನ್ನೊಬ್ಬ ಸಿಬ್ಬಂದಿ ಜೊತೆ ಅವರನ್ನು ವೈಶಾಲಿ ಜಿಲ್ಲೆಯಿಂದ ಆ ಫಾರೆಸ್ಟು ಆ್ಯಂಡ್ ಆ ಹಳ್ಳಿಗಳಿಂದ ಹೊರಗಡೆ ನಾವು ಬೇಗ ಕಳಿಸ್ಕೊಟ್ಟಿದ್ದೇವೆ. ಕಳಿಸ್ಕೊಟ್ಟಿದ ಮೇಲೆ ಆರೋಪಿ ಯೂಸ್ ಮಾಡಿದ ಬೈಕು ನಮ್ಮ ಕೇಸ್ಗೆ, ಇನ್ವೆಸ್ಟಿಗೇಷನ್ಗೆ ಎವಿಡೆನ್ಸ್ ಆಗ್ತದೆ ಅಂತ ಹೇಳಿ ನಮ್ಮ ಒಬ್ಬ ASI ಸಿಬ್ಬಂದಿಗೆ ಆ ಬೈಕ್ ಕೊಟ್ಟು ತೊಗೊಂಡು ಬರೋಕ್ಕೆ ಹೇಳಿದ್ದೇವೆ. ನಾವು ಮುಂದೆ ಹೋಗ್ತಿದ್ವಿ, ಆ ವ್ಯಕ್ತಿ ಆ ಬೈಕನ್ನು ಸ್ಟಾರ್ಟ್ ಮಾಡೋಕ್ಕೂ ಆಗಲಿಲ್ಲ, ಬಿಕಾಸ್ ಇಟ್ ವಾಸ್ ಕಂಪ್ಲೀಟ್ಲಿ ಡ್ಯಾಮೇಜ್ಡ್. ಆ್ಯಂಡ್ ಆ ವ್ಯಕ್ತಿ ಇನ್ನೊಂದು ಬೈಕಿಗೆ ಅದನ್ನು ಕಟ್ಕೊಂಡು ಬರುವಾಗ ದಾಮೋದರ್ಪುರ್ ಅಂತ ಒಂದು ವಿಲೇಜಲ್ಲಿ ಆ ಗ್ರಾಮಸ್ಥರು ಅವ್ರಿಗೆ ಅಡ್ಡಗಟ್ಟಿ, ನೀವು ಇಬ್ಬರು ವ್ಯಕ್ತಿಗಳನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದೀರಿ, ಕಿಡ್ನಾಪ್ ಮಾಡೋಕ್ಕೆ ಬಂದಿದ್ದೀರಿ, ನೀವು ಕಿಡ್ನಾಪರ್ಗಳಂತ ಹೇಳಿ ನಮ್ಮ ASI ಮೇಲೆ ಹಲ್ಲೆ ಮಾಡಿ ಅವರ ಹ್ಯಾಂಡ್ಗೆ ಫ್ರ್ಯಾಕ್ಚರ್ ಮಾಡುವ ರೀತಿ ಗಾಯವನ್ನು ಉಂಟು ಮಾಡಿದ್ದಾರೆ. ಅವರು ಸುಮಾರು 150 ಗ್ರಾಮಸ್ಥರು ಅವರ ಮೇಲೆ ಹಲ್ಲೆ ಮಾಡಿರ್ತಾರೆ. ಹಲ್ಲೆ ಆದ ನಂತರ ನಮ್ಮ ಸಿಬ್ಬಂದಿಯನ್ನು ಕರ್ಕೊಂಡು ಹೋಗಿ ಅಲ್ಲೇ ಒಂದು ಮನೆಯಲ್ಲಿ ಬಚ್ಚಿಡ್ತಾರೆ. ಬಚ್ಚಿಟ್ಟಿದ ಮೇಲೆ ಗ್ರಾಮಸ್ಥರಿಗೆ ಖುದ್ದಾಗಿ ಲೋಕಲ್ ಪೊಲೀಸ್ ಸ್ಟೇಷನ್, ಸರೈ ಪೊಲೀಸ್ ಸ್ಟೇಷನ್ ಕಾಲ್ ಮಾಡಿ ಇಲ್ಲೊಂದು ಕಿಡ್ನಾಪಿಂಗ್ ಆಗಿದೆ, ಕಿಡ್ನಾಪರ್ಗಳನ್ನು ನಾವು ಹಿಡಿದಿದ್ದೇವೆ, ಒಬ್ಬನಿಗೆ ಹಿಡಿದಿದ್ದೇವೆ ನಾವು ಅಂತ ಲೋಕಲ್ ಪೊಲೀಸರಿಗೆ ಕರೀತಾರೆ. ಆವಾಗ ಸರೈ ಪೊಲೀಸ್ ಸ್ಟೇಷನ್ ಬಂದು ಕಿಡ್ನಾಪರ್ನ ಅಂತ ಯಾರನ್ನು ಅವರು ಅನುಮಾನಿಸಿದ್ದಾರೋ ಅವರನ್ನು ವಿಚಾರಿಸಕ್ಕೆ ಬರ್ತಾರೆ. ಅಷ್ಟರಲ್ಲಿ ನಮ್ಮ ಸಿಬ್ಬಂದಿ ನಮಗೂ ಕಾಲ್ ಮಾಡ್ತಾರೆ, ನನಗೆ ಇಲ್ಲಿ ಹಲ್ಲೆ ಮಾಡಿದ್ದಾರೆ ನನ್ನ ಮೇಲೆ ಅಂತ. ಸೊ ನಾವು ಆರೋಪಿಯನ್ನು ಒಂದು ಕಡೆ ದಾಟಿಸಿ ಇನ್ನೊಂದು ಟೀಮು, ನಾನು ನಮ್ಮ DYSP ಎಲ್ಲರ ಟೀಮು ವಾಪಸ್ ಹೋಗಿಬಿಟ್ಟು ನಮ್ಮ ಸಿಬ್ಬಂದಿಯನ್ನು ರೆಸ್ಕ್ಯೂ ಮಾಡಬೇಕಂತ ನಾವು ಗ್ರಾಮಸ್ಥರ ಜೊತೆ ನಾವು ಕೂಡ ಒಂದು ರೀತಿ ಟಸಲ್ ಆಗಿಬಿಟ್ಟು ಗ್ರಾಮಸ್ಥರು ನಮ್ಮ ವೆಹಿಕಲನ್ನು ಕೂಡ ಡ್ಯಾಮೇಜ್ ಮಾಡಿ ಒಟ್ಟಿನಲ್ಲಿ ID ತೋರಿಸಿದ್ರೂ ಸಹ ಅವರು ಹಲ್ಲೆ ಮಾಡಿದ್ದಾರೆ. ಆ್ಯಂಡ್ ಅವರೇ ಖುದ್ದಾಗಿ ಸರೈ ಪೊಲೀಸನ್ನು ಕಾಲ್ ಮಾಡಿದ್ದಾರೆ. ಸರೈ ಪೊಲೀಸರು ಅಲ್ಲಿಗೆ ಬಂದು ನಮ್ಮ ಐಡಿಯನ್ನು ಕೇಳಿದ್ದಾರೆ. ನಾವು ನಮ್ಮ ಐಡಿಯನ್ನು ಕೇಳಿ ತೋರಿಸಿ ಪೊಲೀಸರಂತ ನಾವು ಸಾಬೀತು ಮಾಡಿಕೊಂಡು ಅಲ್ಲಿಂದ ಹೊರಗಡೆ ಬಂದಿದ್ದೇವೆ. ತದನಂತರ ಆರೋಪಿಗಳನ್ನು ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಇಂಟಿಮೇಷನ್ ಕೊಟ್ಟು ವಿತೌಟ್ ಎನಿ ಡಿಲೇ ಇನ್ನೂ ಫರ್ದರ್ ಹಲ್ಲೆ ಆಗಬಹುದು ಆರೋಪಿ ಮೇಲೆ ಅಥವಾ ನಮ್ಮ ಮೇಲೆ ಕೂಡ ಹಲ್ಲೆ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಲೀಗಲ್ಲಿ ಯಾವ ಪ್ರೊಸೀಜರ್ ಫಾಲೋ ಮಾಡಬೇಕನ್ನು ಮಾಡಿ ಅವರನ್ನು ಇಂಟಿಮೇಟ್ ಮಾಡಿ ಇಬ್ಬರನ್ನ ದಸ್ತಗಿರಿ ಮಾಡಿದ್ದೇವೆ ಅಂತ ಹೇಳಿ ಇಂಟಿಮೇಟ್ ಮಾಡಿ ಅವ್ರ ಕಡೆಯಿಂದ ರಿಸೀವ್ಡ್ ಲೆಟರ್ ತೊಗೊಂಡು ಬೇಗ ನಾವು ವೈಶಾಲಿ ಜಿಲ್ಲೆ ಮತ್ತು ಪಾಟ್ನಾ ಆ್ಯಂಡ್ ನೆಕ್ಸ್ಟ್ ಬಿಹಾರ್ ಸ್ಟೇಟನ್ನು ಬೇಗ ದಾಟಿಸ್ಕೊಂಡು ದ ವೆರಿ ನೆಕ್ಸ್ಟ್ ಡೇ ವಿತಿನ್ 24 hours ಅವರನ್ನು ಕರ್ಕೊಂಡು ಬಂದು ಇಲ್ಲಿ ಜಡ್ಜ್ ಮುಂದೆ ನಾವು ಪ್ರೊಡ್ಯೂಸ್ ಮಾಡಿದ್ದೇವೆ. ವಿ ಆರ್ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ನಮ್ಮ ಹಿರಿಯರಾದ DG and IG ಸರ್ ನಮಗೆ ಪ್ರೇರಣೆ ತುಂಬಿ ADG ರೆಂಡೋ ಸರ್ ಸತತವಾಗಿ ಮಾನಿಟರ್ ಮಾಡ್ತಾ ADG ಕ್ರೈಮ್ ಸರ್ ಕೂಡ ಯಾಕೆ ಇಲ್ಲಿವರೆಗೂ ನಾವು ಸಕ್ಸಸ್ಫುಲ್ ಆಗಿಲ್ಲ ಅಂತ ಅವರು ಕೂಡ ಪ್ಲಸ್ ನಮ್ಮ DIG ಸರ್ ಎಲ್ಲರ ಮಾರ್ಗನಿರ್ದೇಶನದಂತೆ ಇವತ್ತು ಆರೋಪಿಗಳನ್ನು ಕರ್ಕೊಂಡು ಬಂದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಮತ್ತೆ ಜನರಲ್ಲಿ ವಿಶ್ವಾಸವನ್ನು ಮೂಡಿಸುವ ಕೆಲಸ ಮಾಡಿದ್ದಕ್ಕೆ ನಾವೆಲ್ಲರೂ ಇವತ್ತು ತುಂಬ ಸಂತೋಷ ವ್ಯಕ್ತಪಡಿಸ್ತಾ ಇದ್ದೇವೆ ಅಂತ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೇವೆ.
ಇಡಿ ಅಧಿಕಾರಿಗಳಿಂದ ಮೆಗಾ ರೇಡ್. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕರ್ ಅವರ ಆನಂದ್ ಹೋಟೆಲ್ ಬಳಿ ಇರುವ ನಿವಾಸದ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಸಿಆರ್ಪಿಎಫ್ ಭದ್ರತೆಯಲ್ಲಿ 10ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳಿಂದ ಮನೆಯೊಳಗೆ ದಾಖಲೆಗಳ ಪರಿಶೀಲನೆ ನಡೆಯುತ್ತಿದೆ. ಪಶುವೈದ್ಯಾಧಿಕಾರಿ ನೇಮಕಾತಿಯಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರದ ಆರೋಪದ ಹಿನ್ನೆಲೆಯಲ್ಲಿ ಈ ದಾಳಿಯನ್ನ ನಡೆದಿದೆ ಎನ್ನಲಾಗ್ತಿದೆ. ಇನ್ನು ಕಲಬುರಗಿ ಸೇರಿದಂತೆ ಒಟ್ಟು 13 ಕಡೆಗಳಲ್ಲಿ ಏಕಕಾಲಕ್ಕೆ ಇಡಿ ಅಧಿಕಾರಿಗಳಿಂದ ಶೋಧ ಕಾರ್ಯಾಚರಣೆ ನಡೆಯುತ್ತಿದೆ. ದಾಳಿ ವೇಳೆ ಏನೆಲ್ಲ ದಾಖಲೆಗಳು ಸಿಗಲಿವೆ, ತನಿಖೆಯಲ್ಲಿ ಇನ್ನೇನು ಬಯಲಾಗಲಿದೆ ಎಂಬುದನ್ನು ಇದೀಗ ಕಾದು ನೋಡಬೇಕಾಗಿದೆ. ಮನೆ ಕೆಲಸ ಮಾಡ್ತಿದ್ದ ವ್ಯಕ್ತಿಯೇ ಮಾಲೀಕರ ಮನೆಯಲ್ಲಿ 26.81 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಾಗೂ ನಗದು ಕಳವು ಮಾಡಿರುವಂತಹ ಘಟನೆ ಆಳಂದ್ ತಾಲೂಕಿನ ನರೋಣ ಪೊಲೀಸ್ ಠಾಣೆ ವ್ಯಾಪ್ತಿಯ ಮನ್ನಳ್ಳಿ ಗ್ರಾಮದಲ್ಲಿ ನಡೆದಿದೆ. ಮನ್ನಳ್ಳಿ ಗ್ರಾಮದ ಜಯಶ್ರೀ ಶಾಂಭವಿ ಅವರ ಮನೆಯಲ್ಲಿ ಸುಮಾರು 160 ಗ್ರಾಂ ಚಿನ್ನಾಭರಣ ಹಾಗೂ 7 ಲಕ್ಷ ರೂಪಾಯಿ ನಗದು ಕಳವಾಗಿತ್ತು. ಈ ಕುರಿತು ನರೋಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ರು. ಕಳವು ನಡೆದಂತಹ ಸಂದರ್ಭದಲ್ಲಿ ಯಾವುದೇ ತಾಂತ್ರಿಕ ಸಾಕ್ಷ್ಯಗಳು ಪೊಲೀಸರಿಗೆ ಲಭ್ಯವಾಗಿರಲಿಲ್ಲ. ಆದರೂ ಕೂಡ ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸಿದ ಪೊಲೀಸರು ಆರೋಪಿಯ ಸುಳಿವನ್ನ ಪತ್ತೆ ಹಚ್ಚಿದ್ದಾರೆ. ಜಯಶ್ರೀ ಶಾಂಭವಿ ಅವರ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತ ಹಾಗೂ 3 ತಿಂಗಳ ಹಿಂದೆ ಕೆಲಸ ಬಿಟ್ಟಿದ್ದ ಅದೇ ಗ್ರಾಮದ ಮಚ್ಚೇಂದ್ರ ಪೂಜಾರಿ 31 ವರ್ಷದ ವ್ಯಕ್ತಿ ಈತನನ್ನ ಪೊಲೀಸರು ಸದ್ಯ ಬಂಧಿಸಿದ್ದಾರೆ. ವಿಚಾರಣೆ ವೇಳೆ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತ ಮಹತ್ವದ ಮಾಹಿತಿ ಲಭ್ಯವಾಗಿದ್ದು ಆರೋಪಿಯಿಂದ ಚಿನ್ನಾಭರಣ ಹಾಗೂ ನಗದನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ನರೋಣ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 6 ಜುಲೈಗೆ ಮುನ್ನಳ್ಳಿ ಗ್ರಾಮದ ಜಯಶ್ರೀ ಅವರ ಮನೆಯಲ್ಲಿ ಅಲ್ಮಾರೆಯಲ್ಲಿ ಇಟ್ಟಿರುವಂತಹ ಬಂಗಾರ ಆಭರಣಗಳು ಮತ್ತು ನಗದು ಹಣವನ್ನು ನೈಟ್ ಟೈಮ್ ಯಾರೋ ಕಳ್ಳರು ಬಂದು ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಒಂದು ದೂರನ್ನು ನೀಡಿರ್ತಾರೆ. ನಾವು ಆ ದೂರನ್ನು ಸ್ವೀಕರಿಸಿಕೊಂಡು ನರೋಣ ಪೊಲೀಸ್ ಸ್ಟೇಷನಲ್ಲಿ ಕಳ್ಳತನ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದೇವೆ. ಈ ಪ್ರಕರಣ ಪತ್ತೆ ಹಚ್ಚಲಿಕ್ಕೆ DYSP ಆನಂದ್ ಅವರ ನೇತೃತ್ವದಲ್ಲಿ, ತಮರಾಯ್ ಪಾಟೀಲ್ ಅವರ ನೇತೃತ್ವದಲ್ಲಿ CPI ಜಗದೀಶ್ ಮತ್ತು PSI ಆಗಿರುವಂತಹ ಮಂತೇಶ್ ಪಾಟೀಲ್, ಸಿದ್ದರಾಮ್ ಮತ್ತು ಅವರ ಜೊತೆ ಇರುವಂಥ ಟೀಮಲ್ಲಿ ಬಲರಾಮ್, ಮಲ್ಲಿಕಾರ್ಜುನ್, ಸಿದ್ದರಾಮ್, ಪಂಚಾಕ್ಷರಿ, ರಾಮಲಿಂಗ್, ಬೀರಣ್ಣ, ಗುರುರಾಜ್, ವಿದ್ಯಾವತಿ, ಗಣೇಶ್ ಇವರೆಲ್ಲ ಒಂದು ಟೀಮ್ ಆಗಿ ಫಾರ್ಮ್ ಆಗಿ ಪ್ಯೂರ್ಲಿ ಇದು ಹ್ಯೂಮನ್ ಇಂಟೆಲಿಜೆನ್ಸ್, ಟೆಕ್ನಿಕಲ್ ಇಂಟೆಲಿಜೆನ್ಸ್ ಇಲ್ಲ, ಬರೀ ಹ್ಯೂಮನ್ ಇಂಟೆಲಿಜೆನ್ಸು ಎಲ್ಲ ಟೆಕ್ನಿಕ್ಸು ಯೂಸ್ ಮಾಡಿ ಇದರಲ್ಲಿ
ಈ ಕೃತ್ಯವನ್ನು ಎಸಗಿರುವಂತಹ ಆರೋಪಿತರಾದ ಮಚ್ಚೇಂದ್ರ ತಂದೆ ಬಸಣ್ಣ ಪೂಜಾರಿ ಅಂತ 30 ವರ್ಷ ಅದೇ ಊರಿದವನು ಅವರನ್ನು ವಶಪಡಿಸಿಕೊಂಡು ವಿಚಾರಣೆ ಮಾಡಿದ್ದಾಗ ಅವರು ಈ ಕಳ್ಳತನ ಮಾಡಿಕೊಂಡಿರುವುದು ಒಪ್ಪಿಕೊಂಡಿರ್ತಾರೆ. ತದನಂತರ ಅವರು ವಿಚಾರಣೆ ಮಾಡಿದ ತಕ್ಷಣ ಅವರ ಕಡೆ ನಾವು 180 ಗ್ರಾಮ್ಸ್ ಆಫ್ ಗೋಲ್ಡು ಮತ್ತು 4,23,000 ಆಫ್ ಕ್ಯಾಶು, ಒಟ್ಟಾರೆ 26,81,000 ವರ್ತ್ ಆಫ್ ಪ್ರಾಪರ್ಟಿಯನ್ನು ಆ ಆರೋಪಿತರಿಂದ ನಾವು ಜಪ್ತಿಪಡಿಸಿಕೊಂಡು ಮತ್ತು ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಕಳಿಸ್ಕೊಡಲಾಗಿದೆ. ಈ ಆರೋಪಿ ಏನು ಅಂದರೆ ಅವರ ಯಾರು ಮಾಲೀಕರು ಯಾರಿದ್ದಾರೋ ಅವರ ಮನೆಯಲ್ಲೇ ಕೆಲಸಕ್ಕಿದ್ದವರು ಕೆಲಸ ಮಾಡಿ ಏನು ಅಫೆನ್ಸ್ ಮಾಡೋಕ್ಕಿಂತ ಮುಂಚೆ 3 ತಿಂಗಳ ಹಿಂದೆ ಬಿಟ್ಟು ಹೋಗಿರ್ತಾರೆ. ಸೊ ಅವ್ರಿಗೆ ಮನೆಯಲ್ಲಿ ಏನೇನಿದೆ ಎಲ್ಲೆಲ್ಲಿದೆ ಏನಿದೆ ಅಂತ ಎಲ್ಲ ಗೊತ್ತಿದೆ. ಅವರು ನೈಟ್ ಟೈಮ್ ಅವ್ರ ಮನೆಯಲ್ಲೇ ಪಿರಿಯದಾರು ಯಾರು ಇರ್ತಾರೋ ಅವ್ರ ಮನೆಯಲ್ಲೇ ಇರ್ತಾರೆ, ನೈಟ್ ಟೈಮು ಬೇರೆ ಕಡೆ ಮಲಗಿರ್ತಾರೆ. ಆ ಸಮಯದಲ್ಲಿ ಇವರು ಎಂಟ್ರಿ ಆಗಿ ಕೀ ಏನು ಅಲ್ಮಾರಿಯಲ್ಲಿ ಕೀ ಎಲ್ಲಿರುತ್ತೋ ಅವ್ರಿಗೆ ಗೊತ್ತಿರುತ್ತೆ. ಅಲ್ಮಾರಿ ಚಾಬಿನ ತೊಗೊಂಡು ಓಪನ್ ಮಾಡಿಕೊಂಡು ಅಲ್ಮಾರಿಯಲ್ಲಿ ಇಟ್ಟಿರುವಂತಹ ಗೋಲ್ಡನ್ನು ಅವರು ತೊಗೊಂಡು ಹೋಗಿರ್ತಾರೆ. ಬಟ್ ಯಾವುದೇ ಥರ ಇವ್ರ ಮೇಲೆ ಅನುಮಾನ ಇರಲಿಲ್ಲ. ಬಟ್ ಎಲ್ಲ ಆ್ಯಂಗಲ್ಸಲ್ಲಿ ಚೆಕ್ ಮಾಡಿದಾಗ ಯಾರ್ಯಾರು ಅವ್ರ ಮನೆಯಲ್ಲಿ ಕೆಲಸ ಮಾಡಿದ್ರು ಅವರೆಲ್ಲ ಡೀಟೇಲ್ಸ್ ತೊಗೊಂಡು ಅವ್ರನ್ನೆಲ್ಲ ಸತತವಾಗಿ ಕಂಟಿನ್ಯೂಸ್ ಫಾಲೋ ಮಾಡ್ಯಾರ ಆ್ಯಕ್ಟಿವಿಟೀಸ್ ಫಾಲೋ ಮಾಡ್ತಿದ್ದಾಗ ನಮಗೆ ಇವ್ರ ಮೇಲೆ ಡೌಟ್ ಬಂದು ಇವ್ರ ಮೇಲೆ ನಾವು ಫೋಕಸ್ ಮಾಡಿ ವಶಪಡಿಸ್ಕೊಂಡು ಚೆಕ್ ಮಾಡಿದಾಗ ಅವರು ಒಪ್ಕೊಂಡಿದ್ದು ಇರುತ್ತದೆ. ಸೊ ಮನೆ ಕೆಲಸ ಮಾಡಿದವರೇ ಈ ಅಫೆನ್ಸ್ ಮಾಡಿದ್ದಾರೆ. ಇದರಲ್ಲಿ ಉತ್ತಮವಾದಂಥ ಕೆಲಸ ಮಾಡಿರುವಂತಹ ಆಲಂದ್ ಸರ್ಕಿಲ್ ಮತ್ತು DYSP ಅವರಿಗೆ, CP ಅವರಿಗೆ ಮತ್ತು 2 PSIs ಮತ್ತು ಎಲ್ಲ ಅವರ ಟೀಮ್ಗೆ ನಾನು ಅಭಿನಂದನೆಗಳು ಸಲ್ಲಿಸುತ್ತೇನೆ. ಯಾಕಂದರೆ ಇದರಲ್ಲಿ ನಮಗೆ ಯಾವುದೇ ತರಹ ಅಂತ ಟೆಕ್ನಿಕಲ್ ಇಂಟೆಲಿಜೆನ್ಸ್ ಇರಲಿಲ್ಲ. ಬರೀ ಪ್ಯೂರ್ಲಿ ನಮ್ಮ ಕೋರ್ ಪೊಲೀಸಿಂಗ್ ಮಾಡಿ ನಾವು ಆರೋಪಿತರನ್ನು ಹಿಡಿದಿದ್ದೇವೆ. ಸೊ ಅದಕ್ಕೆ ಟೋಟಲ್ 26 lakhs ಇವ್ರ ಮೇಲೆ ಯಾವುದು ಪ್ರಕರಣ ಇರಲಿಲ್ಲ. ಊರಲ್ಲೇ ಇದ್ದರು, ಅವ್ರ ಕಡೆನೇ ಇಟ್ಕೊಂಡಿದ್ರು. ಅಂದರೆ ಅವ್ರ ಕೆಲಸ ಮುಗಿದಿದೆ ಅಂತ. ಏನು ಕೆಲಸ ಒಕ್ಕಲ್ತನ ಮಾಡ್ತಿದ್ದ, ಸ್ವಲ್ಪ ಡ್ರಂಕರ್ಡ್ ಇದ್ದ ಸರ್. ಡ್ರಂಕರ್ಡ್ ಇದ್ದ ಸರ್. ಆಮೇಲೆ ಇವ್ರದ್ದು ಬಿಟ್ಟ ಮೇಲೆ ಥೆಫ್ಟ್ ಮಾಡಿ ತನ್ನ ಮನೆಯಲ್ಲಿ ಪ್ರಾಪರ್ಟಿ ಇಟ್ಟು ಹೆಂಡತಿ ಮನೆಯಲ್ಲಿ ಹೋಗಿ ಉಳ್ಕೊಂಡಿದ್ದ ಸರ್. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಕಣಜಿ ಕ್ರಾಸ್ ಬಳಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಹುಮ್ನಾಬಾದ್ ಕಡೆಯಿಂದ ಬೀದರ್ ಕಡೆಗೆ ಬರ್ತಿದ್ದಂಥ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ಹುಮ್ನಾಬಾದ್ ಕಡೆಗೆ ತೆರಳುತ್ತಿದ್ದಂಥ ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದೆ. ಕಾರಿಗೆ ಡಿಕ್ಕಿ ಆಗುವುದನ್ನು ತಪ್ಪಿಸಲು ಚಾಲಕ ಪ್ರಯತ್ನಿಸಿದ ವೇಳೆ KKRTC ಬಸ್ ರಸ್ತೆ ಬದಿಯ ಕಾರಂಜ ಕಾಲುವೆಗೆ ಇಳಿದಿದೆ. ಅಪಘಾತದಲ್ಲಿ ಹಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಗಾಯಾಳುಗಳನ್ನು ಚಿಕಿತ್ಸೆಗಾಗಿ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆ ಧನ್ನೂರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು, ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಅಲ್ಲೊಂದು ಗಾಡಿ ಆಕ್ಸಿಡೆಂಟ್ ಆಗಿ ಹೋಗ್ಯದ್ರಿ. ಅಲ್ಲೊಂದು ಗಾಡಿ ಆಕ್ಸಿಡೆಂಟ್ ಆಗಿ ಹೋಗ್ಯದ್ರಿ. ವಿಜಯನಗರ ಜಿಲ್ಲೆಯಲ್ಲಿ ಶೀಲಾ ಶಂಕಿಸಿ ಪತಿಯೇ ಪತ್ನಿಯನ್ನ ಕೊಡಲಿಯಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಿರುವಂತಹ ಘಟನೆ ನಡೆದಿದೆ. ಹೊಸಪೇಟೆ ತಾಲೂಕಿನ ಭುವನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ಕೊಲೆಯ ಆರೋಪಿಯನ್ನ ಪೊಲೀಸರು ಸದ್ಯ ಬಂಧಿಸಿದ್ದಾರೆ. ಘಟನೆ ಸ್ಥಳಕ್ಕೆ ವಿಜಯನಗರ SP ಜಾನ್ವಿ ಹಾಗೂ DYSP ಮುರಳೀಧರ್ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಈ ಕುರಿತು ಕಂಪ್ಲೀಟ್ ಆದ ಸ್ಟೋರಿ ಇಲ್ಲಿದೆ ನೋಡಿ. ಶೀಲಾ ಶಂಕಿಸಿ ಪತ್ನಿಯನ್ನೇ ಕೊಡಲಿಯಿಂದ ಕೊಚ್ಚಿದ ಪತಿ. ಶಶಿಕಲಾ 35 ವರ್ಷದ ಮೃತ ಮಹಿಳೆಯಾಗಿದ್ದಾಳೆ. ಪತಿ ಬಸವರಾಜ್ 36 ವರ್ಷದ ಆರೋಪಿ ಬಂಧನವಾಗಿದ್ದಾನೆ. ಹೊಸಪೇಟೆ ತಾಲೂಕಿನ ಭುವನಹಳ್ಳಿ ಗ್ರಾಮದಲ್ಲಿ ನಡೆದಂತ ಘಟನೆ ಇದಾಗಿದೆ.
ಇನ್ನು ಘಟನಾ ಸ್ಥಳಕ್ಕೆ ಎಸ್ಪಿ ಜಾಹ್ನವಿ, ಡಿವೈಎಸ್ಪಿ ಮುರಳೀಧರ್ ಕೂಡ ಭೇಟಿಯನ್ನ ನೀಡಿದ್ದಾರೆ. ನೋಡಿ, ಪತ್ನಿಯ ಶೀಲದ ಬಗ್ಗೆ ಅನುಮಾನ, ಕೌಟುಂಬಿಕ ಕಲಹ, ಇದೇ ಒಂದು ವಿಚಾರಕ್ಕೆ ಪತ್ನಿಯನ್ನೇ ಕೊಡಲಿಯಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ವಿಜಯನಗರ ಜಿಲ್ಲೆಯಲ್ಲಿ ನಡೆದಿದೆ. ಹೌದು, ಹೊಸಪೇಟೆ ತಾಲೂಕಿನ ಭುವನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಶಶಿಕಲಾ 35 ವರ್ಷದ ಕೊಲೆಯಾದ ಮಹಿಳೆಯಾಗಿದ್ದಾಳೆ. ಪತಿ ಬಸವರಾಜ್ ಕೂಡ 36 ವರ್ಷದ ಪತ್ನಿಯ ಶೀಲದ ಬಗ್ಗೆ ಅನುಮಾನಗೊಂಡು ಕೊಡಲಿಯಿಂದ ದಾಳಿ ನಡೆಸಿದ್ದಾನೆ ಎನ್ನಲಾಗಿದೆ. ಕೊಡಲಿ ದಾಳಿಗೆ ತೀವ್ರವಾಗಿ ಗಾಯಗೊಂಡ ಶಶಿಕಲಾ ಘಟನೆ ಸುದ್ದಿ ತಿಳಿಯುತ್ತಿದ್ದಂತೆ ವಿಜಯನಗರ ಎಸ್ಪಿ ಜಾಹ್ನವಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಡಿವೈಎಸ್ಪಿ ಮುರಳೀಧರ್ ಕೂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣ ಕುರಿತು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಸ್ಥಳದಲ್ಲೇ ಪೊಲೀಸರಿಂದ ಮಾಹಿತಿ ಸಂಗ್ರಹಿಸಲಾಗಿದ್ದು, ಘಟನೆಗೆ ಸಂಬಂಧಪಟ್ಟಂತ ಸಾಕ್ಷ್ಯಾಧಾರಗಳ ಪರಿಶೀಲನೆ ನಡೆಸಲಾಗಿದೆ. ಕೌಟುಂಬಿಕ ಕಲಹ ಹಾಗೂ ಪತ್ನಿಯ ಶೀಲದ ಬಗ್ಗೆ ಮೂಡಿದಂತ ಅನುಮಾನವೇ ಕೊಲೆಗೆ ಕಾರಣ ಎನ್ನಲಾಗ್ತಿದೆ. ಇನ್ನು ಪತ್ನಿಯನ್ನ ಕೊಡಲಿಯಿಂದ ಕೊಚ್ಚಿ ಕೊಲೆ ಮಾಡಿದ ಆರೋಪದ ಮೇಲೆ ಪತಿ ಬಸವರಾಜ್ನನ್ನ ಹೊಸಪೇಟೆ ಗ್ರಾಮೀಣ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಪ್ರಕರಣ ಸಂಬಂಧಪಟ್ಟಂತೆ ಹೊಸಪೇಟೆ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಪತ್ನಿಯ ಶೀಲದ ಬಗ್ಗೆ ಮೂಡಿದ ಅನುಮಾನ ಕೊನೆಗೆ ಬರ್ಬರ ಹತ್ಯೆಯಲ್ಲಿ ಅಂತ್ಯವಾಗಿದೆ. ಭುವನಹಳ್ಳಿ ಗ್ರಾಮದ ಈ ಘಟನೆ ಸ್ಥಳೀಯರಲ್ಲಿ ಆತಂಕವೇ ಮೂಡಿಸಿದೆ.